ನಮಸ್ಕಾರ. ಕಥೆ ಅಶ್ರು ಬಿಂದು. ಕಥೆಗಳು ಕಾಯುವುದಿಲ್ಲ ಪುಸ್ತಕದಿಂದ ಆರಿಸಿಕೊಂಡಿದ್ದೇನೆ. ಕಥೆ ಅಶ್ರು ಬಿಂದು. ಅವನು ಕೇಳಿದ ಪ್ರಶ್ನೆಯಾದರೂ ಎಂಥದ್ದು? ತಾವು ಮಾಜಿ ಮಂತ್ರಿಯಾಗಿದ್ದು ಖಾದಿ ಬಟ್ಟೆ ಧರಿಸುವುದನ್ನು ಮುಂದುವರಿಸಿದ ಕಾರಣ? ಎಷ್ಟು ಬಂಡ ಧೈರ್ಯ ನನ್ನ ಮಗನಿಗೆ! ಹಲ್ಲು ಕಡಿದರು. ಅದು ಗಾಂಧಿ ನೀಡಿದ ಸಮವಸ್ತ್ರವಲ್ಲವೇ? ಇಷ್ಟಕ್ಕೆ ಮುಗಿಯಲಿಲ್ಲ. ವಿಧಾನಸೌಧದಂಥ ಮನೆ ಕಟ್ಟಿಕೊಳ್ಳುವ ಅಗತ್ಯವೇನಿದೆ? ಉತ್ತರಿಸುವ ಸ್ಥೈರ್ಯವನ್ನೇ ಕಳೆಯುವ ಮಾತಿನ ಧಾಟಿ. ಇಂಥವನ ಸಂದರ್ಶನಕ್ಕೆ ಒಪ್ಪಿಕೊಂಡಿದ್ದೇ ದೊಡ್ಡ ಅಪರಾಧವಾಯಿತು. ಕೀರ್ತಿಗಾಗಿ ಹಂಬಲಿಸಿದ್ದೇ ತಪ್ಪಾಯ್ತಲ್ಲ. ರಾಜಕೀಯದ ಬೆಲೆಯನ್ನೇ ಕಳೆದು ಬಿಟ್ಟಲ್ಲೋ ಸರ್. ಹೆಸರಾಂತ ಮಂತ್ರಿಯ ಸಂದರ್ಶನದಿಂದ ತಾನು ದೊಡ್ಡವನಿಂದ ಕರೆಸಿಕೊಳ್ಳಲು ಖ್ಯಾತಿ ಗಳಿಸಲು ಇಂಥ ಕೀಳು ದರ್ಜೆಯ ಪ್ರಶ್ನೆಗಳು ಬೇಕಾಗಿತ್ತು. ಬಡ್ಡಿ ಬದಲಿಗೆ ಕತ್ತರಿಸಿ ಸಾಯಿಸಬೇಕಾಗಿತ್ತು. ಸಚಿವರು ಬಂದಿದ್ದಾರೆ. ಗೇಟ್ ಕೀಪರ್ ಒಳ ಬಂದು ಹೇಳಿದಾಗಲೇ ಒಂದು ಕ್ಷಣ ಮಂತ್ರಿಗಳು ವಾಸ್ತವ ಲೋಕಕ್ಕೆ ಬಂದರು. ಬರಹೇಳು ಕುರ್ಚಿಯಲ್ಲಿ ಆಸೀನವಾದರು. ಸಚಿವ ಮುತ್ತಪ್ಪ ಒಳಗೆ ಬಂದು ಪೀಠವನ್ನು ಅಲಂಕರಿಸಿದರು. ಮುಖ ಬೆಂಟು ಹಾಕಿಕೊಂಡು ಹುಬ್ಬು ಮೇಲೇರಿಸಿರುವುದನ್ನು ಕಂಡು ಇನ್ನೂ ಶಾಂತರಾಗಿಲ್ಲ ಅನಿಸುತ್ತೆ. ವ್ಯವಸ್ಥೆ ಆಗಿದೆ, ಚಿಂತೆ ಮಾಡಬೇಡಿ. ಏನು ಸಿದ್ಧಪಡಿಸಿ ಮುಂದುವರಿಸಿದರು. ಸಚಿವರ ಕಿಸೆಯಲ್ಲಿ ಗ್ಲಾಸ್ ಹಚ್ಚಿ ಒಂದೇ ಬುತ್ತಿ ಖಾಲಿ ಮಾಡಿದರು. ಅವನ ಹಿನ್ನೆಲೆ ಕೇಳಿದರೆ ನೀವು ದಂಗಾಗುತ್ತೀರಿ. ನಮ್ಮ ಹೋಮ್ ಇದನ್ನಲ್ಲ, ಅವರ ಕೀಪ್ ಮಾಡುವ ಮಗ ಇವನು. ಹಸ್ಕಿ ಹಾಕುವುದಷ್ಟು ತಡ, ನಿಮ್ಮ ಕಾಲು ಬೀಳಿಗೂ ಸಮಯ ಇಲ್ಲ. ಈ ಕೋರ ಗುಟ್ಟು ಮನುಷ್ಯ ಹುಚ್ಚುತ್ತಾ ನಡೆದಂತೆ ತಟ್ಟೆಯಲ್ಲಿ ಫಲಹಾರ ಬಂತು. ಅದರ ಹಿಂದೆ ನೋಟಿನ ಕಂತೆ. ಸಚಿವರು ಮುಂದೆ ಬಾಗಿ ಮಂತ್ರಿಗಳ ಕೈ ಕುಲುಕಿ, ನಿಮ್ಮ ಸ್ನೇಹ ಸಿಕ್ಕಿದ್ದು ನನ್ನ ಪುಣ್ಯ. ತಮ್ಮ ಬೆಂಬಲ ಇಲ್ಲದಿದ್ದರೆ ನಾನೆಲ್ಲಿ ಸಚಿವನಾಗ್ತಿದ್ದೆ ಹೇಳಿ ಎಂದು ಇನ್ನೊಂದು ಕೈ ಖಾಲಿ ಮಾಡಿ ಸಾಕು ತಥಾಸ್ತು ಎನ್ನುವಂತೆ ಕೈ ಎತ್ತಿ, ಕೆಲಸ ಆಗಬೇಕು, ಹುಷಾರು, ಎಲ್ಲ ರಹಸ್ಯವಾಗಿರಬೇಕು ಎಂದರು. ಮುತ್ತಪ್ಪ ದಿಗಿಲುಗೊಂಡಂತೆ ಅಳುಕುತ್ತಾ, ಕೆಲಸ ಆದಂತೆ ಎಂದು ಇನ್ನೊಂದು ವಂದಿಸಿ ನೋಟಿನ ಕಟ್ಟನ್ನು ಸಣ್ಣ ಬ್ರೀಫ್ ಕೇಸ್ನಲ್ಲಿ ಜೋಡಿಸಿಕೊಂಡು ಮೆತ್ತಗೆ ಮೇಲೆದ್ದು ಹೊರ ನಡೆದರು. ಕಾರು ಹೋದ ಸತ್ಯವು ಮಂತ್ರಿಗಳು ಚೂರು ನಿರಾಳವಾಗಿ ಉಸಿರಾಡಿದರು. ಮತ್ತೆ ಪ್ರಶ್ನೆ ತೇಲಿ ಬಂತು. ಕಾಮ ಗೆಲ್ಲಲು ದೇವತೆಗಳಿಂದಲೂ ಸಾಧ್ಯವಿಲ್ಲ. ನಡೆದು ಮಕ್ಕಳು ಇಲ್ಲದ ತಾವು ಇದಕ್ಕೆ ಪರ್ಯಾಯ ಮಾರ್ಗವೇನಾದರೂ? ರಕ್ತ ಕುದಿಯಿತು ಅವರ. ಹಿಂದಿನ ನನಗೆ ನನ್ನ ಕತ್ತಲಿನ ಆಟದ ಚಿಂತೆ ಯಾಕೆ ಬೇಕಿತ್ತು? ನಂದಿನಿ ಸಹಪಾಠಿಯಾಗಿದ್ದಾಳೆ. ನನ್ನ ವೈಯಕ್ತಿಕ ವಿಷಯ ಕೆಲಸದಲ್ಲಿ ಇನ್ನೂ ಆಗಲ್ಲ. ಮಂತ್ರಿಯಾದವರು ಮನುಷ್ಯರಲ್ಲವೇ? ಅಧಿಕ ಪ್ರಶ್ನೆ. ವಾಸ್ತವವಾಗಿ ವ್ಯಕ್ತಿಗೆ ಬೆಲೆ ಇಲ್ಲ. ಮನುಷ್ಯನ ಸ್ಥಾನಮಾನಗಳೆಲ್ಲ ಭ್ರಮೆ, ಅಧ್ರುವ ಎಂದನಲ್ಲ. ಅಧ್ರುವ ಎಂದರೆ ಏನರ್ಥ? ಸ್ವಾಮೀಜಿಯವರ ನಿಕಟವರ್ತಿಯಾಗಿ ಅಧ್ಯಾತ್ಮದಲ್ಲಿ ಪಡೆದ ಜ್ಞಾನಕ್ಕೆ ಪರಿಷತ್ನಲ್ಲಿ ಶಾಸಕರು ಕೂಡ ಮಾನ್ಯ ಮಾಡಿ ಗೌರವ ತೋರುತ್ತಿರಲಿಲ್ಲವೇ? ಮುಖ್ಯಮಂತ್ರಿಗಳಿಗಿಲ್ಲದ ಮರ್ಯಾದೆ ತನಗಿತ್ತು. ಅದೆಲ್ಲ ಭ್ರಮೆಯೇ? ಅಯ್ಯಕ್ಕೆ 4 ಬಂಡಾಯದ ಮಾತುಗಳನ್ನಾಡಿದ ಮಾತ್ರಕ್ಕೆ ದೊಡ್ಡವನಾದನೇ? ಈ ಖಾದಿ ಮಹಾತ್ಮ ಇನ್ನೂ ಈ ಹಸುಳಿಗೆ ತಿಳಿದಿಲ್ಲ. ಹಲ್ಲು ಕುಡಿಯುತ್ತಾ ಉಪ್ಪರಿಗೆ ಮೇಲೆ ಬಂದರು. ದೂರದ ಒಂಟಿನ ದೃಷ್ಟಿ ಹರಿಸಿದೆಡೆ ಹಸಿರು ಪದಗಳು ಅಡಿಗೆ ಕೂತ ಬಾತುಕೊಳ್ಳದಂತೆ ಗೋಚರಿಸುವ ದೂರದ ಕಟ್ಟಡಗಳು. ಹಿಂದಿನ ಕಾಲುದಾರಿಯಲ್ಲಿ ನಡೆದು ಬರುತ್ತಿರುವ ಮಹಿಳೆಯನ್ನು ಕುತೂಹಲದಲ್ಲಿ ಗುರುತಿಸಿದರು. ಪಕ್ಕದ ಹಳ್ಳಿಯ ನಂದಿನಿ ಮಂತ್ರಿಗಳ ಅಭಿಮಾನ. ಹತ್ತಿರ ಬಂದಂತೆ ಮಂದಹಾಸ ಬೀರಿದರು. ಮೇಲೆ ಬರಲು ಸನ್ನೆ ಮಾಡಿದರು. ಎಂದಿನ ಉಳಿಯಾರದಲ್ಲಿ ನಂದಿನಿ ಸಮ್ಮತಿಯಾಗಿ ಒಬ್ಬರಿಗೆ ಮೇಲೆ ಬಂದವು. ಯಾಕೆ ಇತ್ತೀಚೆಗೆ ಸರಿಯಾಗಿ ಬರುತ್ತಿಲ್ಲ? ಅವರ ಬಾಹುಗಳೊಳಗೆ ಹುಡುಗಿ ಕಾಂಪೌಂಡ್ ಗೋಡೆ ಕಟ್ಟಿಸುವುದಕ್ಕೂ ಬರಲಿಕ್ಕಾಗಲಿಲ್ಲ. ಈಗ ನೀವು ಆರಾಮಾಗಿ ಬರ್ಬೋದು. ಜನ ಒಳಗೆ ನುಗ್ಗುವುದನ್ನು ತಡೆದಂತಾಗುತ್ತದೆ. ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ಕೈ ನೀರು ಅವರು ಮಧುರ
ಕನಸುಗಳ ಲೋಕದಲ್ಲಿ ಜಾರಿಕೊಂಡರು. ನೆನಸಲಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮುಂದೆ ಹಾಸ ಬೀರಿ ತೋರಿಸಿದವು. ರಾತ್ರಿ 8ರ ಸಮಯ. ಮಂತ್ರಿಗಳು ಖಾದಿ ಬಟ್ಟೆ ತೆಗೆದಿರಿಸಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸಿಂಹ ಹೀರೋನಂತೆ ಕ್ರಾಪ ತಿದ್ದಿ ಹಿಂದಿನ ಬಾಗಿಲಿಂದ ಹೊರಬಿದ್ದರು. ಇವರ ಬರವನ್ನೇ ನಿರೀಕ್ಷಿಸುತ್ತಿದ್ದ ಮುಂದಿನ ಬಾಗಿಲ ಸುಪ್ಪವಾದಂತೆ ಕುಸಿಕೊಂಡು ಎದ್ದು ಬಾಗಿಲು ತೆರೆದು ಒಳಗೆ ಬರಮಾಡಿಕೊಂಡರು. ಟಿವಿ ಹಾಕಿ ಒಳಗಿನ ಕೋಣೆಯ ಹಾಲು ಬಿಸಿಸಿದರು. ಸಂಭ್ರಮದ ಕ್ಷಣಗಳು. ಅಡುಗೆ ಬೇಡ, ಮನೆಯಲ್ಲಿ ಊಟ ಮಾಡ್ತೀನಿ, ಪಾರ್ಟಿ ಜನ ಬರುವರಿದ್ದಾರೆ ಹೇಳುತ್ತಿದ್ದಂತೆ ಬಾಗಿಲು ಸಫಲವಾಯಿತು. ಮಂತ್ರಿಗಳು ಭಯಭೀತರಾದರು. ಪ್ರಶ್ನಾಂತರವಾಗಿ ಅವರೆಡೆ ದುಃಖಿಸಿ ಒಳಗಿನ ಕೋಣೆ ತೆರೆದರು. ಬಾಗಿಲು ತೆರೆದು ನೋಡಿದರು. ಹದಿಹರಿದ ಹುಡುಗರು ಅವರ ಮುಖ ಕಂಡವರೇ, ಆ ಸಾಹೇಬರಿದ್ದಾರೆ ಒಳಗೆ ಎಂದರು. ಯಾವ ಸಾಹೇಬರು? ಯಾರು ಇಲ್ವಲ್ಲ, ಹೋಗಿ. ಸುಳ್ಳು ಹೇಳಿಬಿಡಿ, ನಾವು ಪತ್ರಕರ್ತರಿಸಲು ಯಾವ ಪಕ್ಷದಿಂದ ಸ್ಪರ್ಧಿಸ್ತಾರೆ ಅಂತ ವಿಚಾರಿಸಬೇಕಾಗಿತ್ತು. ವಿಚಾರಿಸಲಿಕ್ಕೆ ಈ ರಾತ್ರಿ ಹೊತ್ತಬೇಕಾ? ಬೆಳಗ್ಗೆ ಬನ್ನಿ, ಹೋಗಿ. ನೀವು ಅವರಿಗೆ ಏನಾಗಬೇಕು, ನೀವು ಊಟ ಕೊಡಿ ಎಂದು ಒಬ್ಬ ಮುಂದೆ ಬಂದ. ಅವ್ರ ಕೈ ಮುಖ ಅಡ್ಡ ಹಿಡಿದು, ಬೇಡ ಹೋಗು, ಯಾಕೆ ತೊಂದರೆ ಕೊಡ್ತೀರ? ಹೋಗ್ತೀರೋ ಇಲ್ವೋ? ಗಜರಿಗಳು ಬಂದ್ರು ನೋಡುತ್ತಾ ಗೇಟಿಗೆ ಒದ್ದು ಮರ್ಯಾದರು ನಂಬಿ ಶಪಿಸ್ತಾ ಮುಂದೆ ಹೋಗಿ ನಿಧಾನಕ್ಕೆ ಕಾಂಪೌಂಡ್ ಗೇಟ್ ಹಾಕಿ ಒಳಗೆ ಬಂದು ಮಂತ್ರಿಯವರ ಎದಿಗೆ ಅಪ್ಪಿಕೊಂಡರು. ಹುಡುಗರ ಮಾತಿನಿಂದ ಅವರ ಚಿತ್ತ ಚೆಗಿರಿ ಹೋಗಿತ್ತು. ನಂದಿನಿ, ಇವತ್ತು ಮುಹೂರ್ತ ಸರಿಯಾಗಿ, ನಾಳೆ ಬರ್ತೀನಿ. ಹಾಲುಗಳು ಕುಡಿದು ಹೋಗಿ ಅಡುಗೆ ಮನೆಗೆ ಓಡಿ ಲೋಟದಲ್ಲಿ ಹಾಲು ತಂದರು. ಅವರು ಮಾತಾಡಿದ ಮುಟ್ಟಿಸಿಬಿಟ್ಟು ಅರ್ಧ ಕುಡಿದು ಅಲ್ಲಿಯೇ ಬಿಟ್ಟರು. ಬರ್ತೀನಿ, ನೀನು ಬೇಸರ ಪಟ್ಕೋಬೇಡ, ಅವರಿಗೆ ಬುದ್ಧಿ ಕಲಿಸ್ತೀನಿ, ಚಿಂತಿಸಬೇಡ ಎಂದು ಹೇಳಿ ಹೊರಬಿದ್ದರು. ಅವಳಿಗೆ ಚಿಂತಿಸಬೇಡ ಎಂದು ಹೇಳಲು ಸಾಧ್ಯವಾಯಿತು ಹೊರತು ತನಗೆ ಚಿಂತೆಯಿಂದ ಹೊರಬರಲಾಗಲಿಲ್ಲ. ತನ್ನಂಥ ಖ್ಯಾತ ಮಂತ್ರಿಗೆ ಯಕಶ್ಯಕ ಒಬ್ಬ ಸ್ಕೂಲ್ ಹುಡುಗ ಆ ದಿನ ಏಕವಚನದಲ್ಲಿ ಮಾತನಾಡಿಸಿಬಿಟ್ಟನಲ್ಲ. ತನ್ನ ಅಧಿಕಾರದ ಶಕ್ತಿ ಏನು, ಎಂಥದ್ದು ಈ 3 ಕಾಸಿನ ವ್ಯಕ್ತಿಯಾದೆ. ಎಂಥ ಘೋರ ಅವಮಾನ. ಮೊಬೈಲ್ ತರಬೇಕಿತ್ತು, ಖಾದಿ ಬಟ್ಟೆ ಇದ್ದಿದ್ದರೆ ಯೋಚಿಸ್ತಾ ಹೋದಂತೆ ಲರ್ನಿಂಗ್ ನಾಚಿಕೆಗಳು ಹೀನಾಯ ಸ್ಥಿತಿ ಕಲ್ಪನೆಯಲ್ಲಿ ಪಾತಾಳಕ್ಕೆ ಇಳಿಯುವುದರು. ಹೃದಯದ ಬಡಿತ ಹೊರವಲಯಕ್ಕೆ ತಿಳಿಸುವಂತೆ ಅಧಿಕಾರದಲ್ಲಿರುವ ಆಗುತ್ತಿರಲಿಲ್ಲ. ನಿಟ್ಟುಸಿರು ಬಿಟ್ಟು ತಮ್ಮಲ್ಲಿಯೇ ತಳಮಳಿಸಿದರು. ಪತ್ರಕರ್ತನ ಮಾತು ನೆನಪಿಗೆ ಬಂದು ಬೆರಗಾದರು. ಮನುಷ್ಯನ ಸ್ಥಾನಮಾನಗಳೆಲ್ಲ ಮನುಷ್ಯನ ಜನ್ಮವೇ ಒಂದು ಕನಸು, ಸುಮ್ಮನೆ. ಎಂಥ ವಿಚಿತ್ರವಾದ ಮಾತುಗಳನ್ನು ಮಾಡಿದ. ಮೊನ್ನೆ ನೋಡಿದ ಚಿತ್ರದ ದೃಶ್ಯವು ಇದಕ್ಕೆ ಪುರಾವೆ ಒದಗಿಸುತ್ತಲ್ಲ. ಪಕ್ಕದ ಊರಿನ ಜಾತ್ರೆಯಲ್ಲಿ ಹಾವು ಕಚ್ಚಿ ಬೂದಾಗಿದ್ದ ಸ್ತ್ರೀಯನ್ನು ಸಮಯ ಪ್ರಜ್ಞೆಯೊಂದಿಗೆ ಎಳೆದು ರಕ್ಷಿಸುವ ಮಾತ್ರಕ್ಕೆ ಅವಳ ಕೈ ಎಳೆದು ಎಂಬ ಆರೋಪ ಹೊರಿಸಿ ಅವನನ್ನು ಮರಕ್ಕೆ ಕಟ್ಟಿ ಹೊಡೆಯುವ ಸನ್ನಿವೇಶ. ಮರ್ಯಾದ ಪುರುಷೋತ್ತಮನ ಪರಿಚಯ ಆ ಊರಿನಲ್ಲಿಲ್ಲ. ತನ್ನ ಊರಿನ ಚಾಟಿಯಲ್ಲಿ ಕೆಲಸಕ್ಕೆ ಬಾರದು. ಒಬ್ಬ ಕೀಳು ವ್ಯಕ್ತಿಯಾಗಿ ಎಲ್ಲರ ಕಣ್ಣಲ್ಲಿ ಚಾಟಿ ಶಿಕ್ಷೆಯ ಗುರಿಯಾದ. ಅಂದರೆ ವ್ಯಕ್ತಿಯ ಬೆಲೆ 3 ಕಾಸಿಗೆ ಹರಾಜು. ಮೂಲದಲ್ಲಿ ಮನುಷ್ಯ ನಶ್ವರ ಜೀವಿ. ಪ್ರಶಂಸೆಯ ಮಾತಿನಲ್ಲಿ ಅತಿಶಯೋಕ್ತಿ. ಅಂಥವನ ಕೊಲೆಗೆ ತಾನು ಸುಪಾರಿ ನೀಡಿದ್ದು ಎಷ್ಟು ಹೊತ್ತು ಔಚಿತ್ಯಕ್ಕೆ ಚಿಂತಿಸುತ್ತಾ ವ್ಯಕ್ತಿತ್ವದ ಆಳಕ್ಕಿಳಿದರು. ವ್ಯಕ್ತಿಗಳ ಮಧ್ಯದಲ್ಲಿರುವ ಅಂತರದ ಬಗ್ಗೆ ಯೋಚಿಸುತ್ತಾ ಮನೆಯ ದಾರಿ ಹಿಡಿದರು. ಡೀಲ್ ರದ್ದುಪಡಿಸಿದರು. ದೂರದ ಕಟ್ಟಡಗಳಿಗೆ ದೃಷ್ಟಿ ಹರಿಸಿದರು. ಮನೆಯಲ್ಲಿ ಕೆಂಪು ಲೈಟ್ ಕಣ್ಗೊಳಿಸಿದರು. ಕಾಲುದಾರಿಯಲ್ಲಿ ಹೆಜ್ಜೆ ಹಾಕಿದರು. ಸುತ್ತಲೂ ಕತ್ತಲು, ಜನಸಂಚಾರವಿಲ್ಲ. ಪದಗಳಲ್ಲಿ ಏನೂ ಸದ್ದು ಟಾರ್ಚ್ ತಂದಿರಲಿಲ್ಲ. ಚೂರು ಅಳುಕು. ಸರ್ಸ ಸಪ್ಪಳ ಹತ್ತಿರ ಬಂದಂತೆ ಗಾಬರಿಗೊಂಡರು. ಪಕ್ಕನ ಮುಖಕ್ಕೆ ಬೆಳಕು. ಕಣ್ಣುತ್ತೆರೆಯಲ್ಲೂ ಆಗದ ಮಿಂಚಿನ ಪ್ರಕಾಶ. 3 ಹತ್ತಿರಕ್ಕೆ ಬಂದರೂ ಒಂದೇ ತೋಚದೆ ನಿಂತುಬಿಟ್ಟರು. ಈಗ ನೀನು ನಮ್ಮ ವಶದಲ್ಲಿದ್ದೀಯಾ, ಸುಮ್ಮನೆ ಬರಬೇಕು. ಪರಿಚಯವಿಲ್ಲ. ಕೈ ಹಿಡಿದು ಹಿಂದೆ ಕಟ್ಟಿ ಬಾಯಿಯಲ್ಲಿ ಗಟ್ಟು ಕೊಚ್ಚಿದರು. ಕಟ್ಟಡದ ಬಾಯಿಯ ತುತ್ತಿ ಹಿಡಿದು ಕಾಲು ದಾರಿಯಲ್ಲಿ ಕಿಲೋಮೀಟರ್ ದೂರ ನಡೆಸಿದರು. ತೋಟದ ಮನೆಯೊಂದನ್ನು ಕೂಡಿ ಹಾಕಿದರು. ಬಾಯಿಯಲ್ಲಿ ಬಟ್ಟೆ ಹೊರಚೆಡಿದರು. ದಯವಿಟ್ಟು ನನ್ನ ಖಾದಿ ಅಂಗಡಿ ತಂದು ಕೊಡ್ತೀರಾ? ಬಾಯಿ ಬಿಟ್ಟರು ಮಂತ್ರಿಗಳು.
ಕುಹಕ ನುಡಿ ಕೇಳಿ ತಿರುಗಿ ನೋಡಿದರು. ಖಾದಿ ಅಂಗಿ ಬೇಕಾ? ಬದ್ಮಾಶ್ ಪ್ರಜೆಗಳ ಕಂಡಲ್ಲಿ ಮಣ್ಣು ಎಚ್ಚಿ ಸರಸಾಡ್ತೀಯ? ಆರ್ಭಟಿಸಿದವನೊಬ್ಬ. ನಮ್ಮ ಗುರುಗಳಿಗೆ ಸುಪಾರಿ ನಿಂತಿಯ ಮಗನೇ? ಪತ್ರಕರ್ತರಿಂದ ಅಷ್ಟು ಸೋವಿನ? ನಿನ್ನ ಸಂದರ್ಶನ ಮಾಡಿದ ದೊಡ್ಡ ಅಪರಾಧನ? ಇನ್ನೊಬ್ಬ ಮಾತನಾಡಿದ. ದೂರದಲ್ಲಿ ಪ್ರಶಾಂತ್ ಸಿಗರೆಟ್ ಹೊಗೆ ಬಿಡುತ್ತಾ ಮಾಜಿ ಮಂತ್ರಿಗಳಡಿಗೆ ವಿಷಾದನೆಗೆ ಬೀರಿದ. ಅವಮಾನಗೊಂಡಂತೆ ಅವರು ದೃಷ್ಟಿ ತಗ್ಗಿಸಿ ಅವನಡೆಗೆ ನೋಡಿ ಮೆದುವಾದರು. ನಿನ್ನ ಕೊಲೆಯನ್ನು ತಡೆಯುತ್ತಿದ್ದೆ, ಮೊಬೈಲ್ ಇರಲಿಲ್ವಲ್ಲ, ನಂಬು ನನ್ನ ಮಾತು, ಅಂಗಲಾಚಿದರು. ಎಷ್ಟು ಜನ್ಮಗಳ ನಂತರ ಮನುಷ್ಯನ ಜನ್ಮ ಬಂಡಾಯಿ ಎಂಬ ಧೋರಣೆಯಲ್ಲಿ ನನ್ನನ್ನು ಕರೆತಂದಿದ್ದೀಯಾ? ಇದು ಘೋರ ಪಾಪ ನೋಡು. ಮನುಷ್ಯ ದೇವರ ಅಂಶ ಕಣಪ್ಪ. ನೀನೇ ಹೇಳ್ತಿದ್ದೀಯಲ್ಲ, ದೇವರು ನಿಮಗೆ ಕ್ಷಮಿಸುವುದಿಲ್ಲ ಎಂದು ಅವರು ಗೊತ್ತಿಲ್ಲ. ಓ, ನನಗೆ ಧರ್ಮ ಬೋಧನೆ ಮಾಡ್ತೀಯಾ? ಕಳ್ಳ ಮಂತ್ರಿ, ನಿನ್ನ ಆಟ ಗೊತ್ತಿಲ್ಲ ಅಂದ್ಕೋಬೇಡ. ದೇವರು ಇಲ್ಲಿ ನಿಲ್ಲಿಸಿ ನಿಜವಾದ ಸಾಮರ್ಥ್ಯವನ್ನೇ ಅಪಹರಣ ಮಾಡುತ್ತಿದ್ದೀರಾ. ವ್ಯಕ್ತಿಗಳಲ್ಲಿ ಭೇದ, ಓಟು ಗಿಟ್ಟಿಸಿಕೊಳ್ಳಲು ಎಂಥ ತಂತ್ರವನ್ನಾದರೂ ಬಳಸ್ತೀರಾ. ಓಟು ಬೇಕಲ್ಲ ನಿಮಗೆ? ಇದು ದೇವರಿಗೆ ಸಮ್ಮತವೇ? ನಿಮ್ಮ ಬೇಳೆ ಬೇಯಿಸಿಕೊಳ್ಳಲು ಐಷಾರಾಮದ ಬದುಕು ನಡೆಸುತ್ತಾ ನಿಮ್ಮದೇ ಸ್ಥಾನಮಾನ ಕಲ್ಪಿಸಿಕೊಳ್ಳುತ್ತಾ ಜನರ ಮುಗ್ಧತೆಯನ್ನು ಶೋಷಣೆ ಮಾಡುತ್ತೀರಿ. ನರಿ ಬುದ್ಧಿಗೆ ಸನ್ಮಾನ ಬೇಡಕ್ಕೆ. ನಿಮ್ಮ ಭಾವನೆ ಬದಲಾಗಬೇಕು. ಜನಸ್ತತ್ವವನ್ನು ನೋಡು ಮಾಡುವ ನಿಮ್ಮ ಸ್ವಾರ್ಥ ಬುದ್ಧಿ ಭ್ರಮೆಯಿಂದ ನೀವು ಹೊರಬರಬೇಕಾಗಿದೆ. ನಾನು ಸತ್ತರೆ ಇನ್ನೊಬ್ಬ ಬಂಡಾಯಗಾರ ಬರುತ್ತಾನೆ. ವ್ಯಕ್ತಿಗಳ ಮಹಾಪುರಕ್ಕೆ ಅಂತ್ಯವಿಲ್ಲ. ಜನ ಮೊದಲೇ ಮರೆಯಲು ಭಾವಶುದ್ಧಿಯ ಗಂಗೆ ಹರಿಯಬೇಕಾಗಿದೆ ಎಂದು ಪ್ರಶಾಂತ್ ಸಿಗರೇಟು ಹೊತ್ತಿಸಿ ಅವರ ಮುಖದ ಮೇಲೆ ಬಗೆ ಬಿಟ್ಟ. ಮುಖ ಬದಿಗೆ ತಿರುಗಿಸಿ ಓರೆ ದೃಷ್ಟಿ ಬೀರಿ ಹೇಳಿದರು. ಮನುಷ್ಯನಾದ ಮೇಲೆ ಶರೀರದ ಮೂಲ ಸ್ವಭಾವಗಳು ಇದ್ದಿದ್ದೇ ಮಾರಾಯ. ಅದನ್ನು ಮೀರಿ ಬೆಳೆದಾಗಲೇ ವ್ಯಕ್ತಿ ದೈವ ಪುರುಷನಾಗುವುದು ಗೊತ್ತೇನು? ತನ್ನ ಜ್ಞಾನದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಂತೆ ಕುಟಿಯನ್ನು ಮೇಲ್ಮುಖವಾಗಿ ಅಗ್ನಿ ಆತ್ಮವಿಶ್ವಾಸವನ್ನು ತೋರ್ಪಡಿಸಿದರು. ಪ್ರಶಾಂತ್ ಕಳ್ಳನು ಮುಖ. ಭೂತದ ಬಾಯಿಯಲ್ಲಿ ಎಂಥ ಭಗವದ್ಗೀತೆ? ದೈವ ಪುರುಷ ಅವನಿಗೆ ಕೊಂಬು ಇರುತ್ತೇನು? ರಾಜಕೀಯ ವ್ಯಕ್ತಿ ಸನ್ಯಾಸಿಯಂತೆ ಮಾತಾಡೋದಂದ್ರೇನು? ಮಂತ್ರಿ ಎಂಬ ಸ್ಥಾನಮಾನದ ಭ್ರಮೆ ನಿನಗೆ. ಪ್ರತಿಭೆ ಇರುವ ಎಲ್ಲರೂ ತಮ್ಮಷ್ಟಕ್ಕೆ ಶ್ರೇಷ್ಠರೇ ಮೇಲುವರ್ಗದವರಿಂದ ಭ್ರಮೆಯಲ್ಲಿ ಮೆರೆದಾಡುವುದನ್ನು ನಾನು ಕಂಡಿಲ್ಲವೇ? ನನ್ನ ವೃತ್ತಿಯವರು ಇದಕ್ಕೆ ಹೊರತಾಗಿಲ್ಲ. ಅಹಂಕಾರದ ಬದುಕೆ ಹೊದ್ದವರು. ಈ ಸಲ ಅವರು ತಿರುಗನ್ನು ಬಯಸಲಿಲ್ಲ. ಅಂತರ್ಮುಖಿಯಾದರು. ಪ್ರಶಾಂತ್ ಮುಂದುವರಿಸಿದ. ಇಷ್ಟು ದಿನದ ಅಧಿಕಾರ ಮೆರವಣಿಗೆ ಅರ್ಭಟ ನಿನಗೆ ಕನಸು ಎಂದೆನಿಸಲಿಲ್ಲವೇ? ಮಾಜಿಯಾದ ಮೇಲೂ ನಿನಗೆ ಸ್ಥಾನಮಾನ ಭ್ರಮೆಯಾಗಿದೆಯಲ್ಲ. ಕ್ಷಣಿಕ ಅಸ್ಥಿರ ಎಂಬ ಅರಿವು ಮೂಡಿಸಲಿಲ್ಲವೇ? ನನ್ನ ಕೊಲೆಗೆ ಸುಪಾರಿ ನೀಡಿರುವೆಯಲ್ಲ. ಎಂಥ ಮನುಷ್ಯನಯ್ಯ ನೀನು? ನಾಲ್ಗೆ ಬಿದ್ದು ಹಿಡಿದು ಮಾತಾಡು. ನನ್ನ ಒಂದು ಮಾತಿನಿಂದ ಇಡೀ ಸರ್ಕಾರವನ್ನೇ ಅಲ್ಲಾಡಿಸಬಲ್ಲೆ ಗೊತ್ತೇನು? ವ್ಯಕ್ತಿಯನ್ನು ಭೌತಿಕವಾಗಿ ಪರಿಗಣಿಸಿ ನಿನ್ನ ನಾಸ್ತಿಕವಾದವನ್ನು ಮಂಡಿಸುತ್ತಿದ್ದೀಯಾ? ಬಿದ್ದು ಹೋಗುವ ಈ ಕಾಯದಲ್ಲಿ ಆತ್ಮಬೇಕು ನಿನಗೆ ಗೊತ್ತಿಲ್ಲ. ವ್ಯಕ್ತಿಗೆ ಬೆಲೆ ಇಲ್ಲ ಎಂದು ಹೇಳುವ ನೀನು ನನ್ನಿಂದ ಮರ್ಯಾದೆ ಅಪೇಕ್ಷಿಸ್ತಿದ್ದೀಯಲ್ಲ, ಯಾಕೆ? ಅದೆಲ್ಲ ಬೇಡ ನನಗೆ. ದೇವರು ಆತ್ಮ ವಿಷಯ ನಿನ್ನ ಇವತ್ತಿನದಲ್ಲ. ನೀನು ಸತ್ಯವಂತನಾಗಿದ್ದರೆ ನಮ್ಮ ಹಿಡಿತಕ್ಕೆ ಸಿಗಬಾರ್ದಾಗಿತ್ತಲ್ಲ. ಮಾತು ಅಂತರಾಳಕ್ಕೆ ತಟ್ಟಿತು. ಉತ್ತರಿಸಲು ತೋಚಲಿಲ್ಲ. ತಮ್ಮ ನಿಸ್ಸಹಾಯಕತೆಗೆ ತಲೆ ತಗ್ಗಿಸಿದರು. ಇವರಿಂದ ಬಿಡುಗಡೆ ಹೊಂದಿ ಹೊರಗಡೆ ಹೋದರೆ ಸಾಕು ಎಂಬ ಭಾವನೆ ಬಂದು, ನೋಡಪ್ಪ, ನಾನು ಇವತ್ತೇ ರಾಜಕೀಯದಿಂದ ಒಂದು ವೃತ್ತಿ ಹೊಂದುತ್ತೇನೆ. ದಯವಿಟ್ಟು ನನಗೆ ನನ್ನ ಖಾದಿ ಬಟ್ಟೆ ತಂದು ಕೊಡು ಪ್ಲೀಸ್ ಪುನಃ ಅಂಗಲಾಚಿದರು. ಅವರ ನಿಸ್ಸಹಾಯಕತೆಗೆ ಪ್ರಶಾಂತ್ ಮರುಗಿ ವ್ಯಂಗ್ಯವಾಗಿ ಮುಗುನಕ್ಕ. ಮಾಜಿ ಮಂತ್ರಿಗಳ ಮನೆ ಮುಂದೆ ಈ ಕಡೆ ನೆರೆದ ಪಾರ್ಟಿ ಜನ, ಅಭಿಮಾನಿಗಳು, ರಾತ್ರಿ ಹೋದವರು ತಿರುಗಿ ಬಂದಿಲ್ಲ. ಇದು ವಿರೋಧಿ ಪಾರ್ಟಿಗಳ ಕೈವಾಡವೇ. ಆಸ್ತಿ ನುಂಗಲು ಹೊಂಚು ಹಾಕಿರುವ ಗ್ಯಾಂಗ್ಸ್, ಮಾಫಿ ಗ್ಯಾಂಗ್ನವರೇ ಇರಬೇಕು ಎಂಬ ಹಲವಾರು ಬಿಡಿ ಸುದ್ದಿಗಳು. ಎಲ್ಲ ಕಡೆ ಮೊಬೈಲ್ ಸಂದೇಶ. ಮಾಜಿ ಮಂತ್ರಿಗಳಿಗೆ ಸೆಕ್ಯೂರಿಟಿ ನೀಡಿದ ಸರ್ಕಾರಕ್ಕೆ ಛೀಮಾರಿ, ಪುಡಾರಿಗಳ ಘೋಷಣೆ, ಜನ ಜಾತ್ರೆ. ಮಾಜಿ ಮಂತ್ರಿಯವರ ದೊಡ್ಡ ಭಾಷೆ ತಂದು ಹೊರಗಿಟ್ಟರು. ಶಾಮೀನು ಹಾಕಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಅಣಿಯಾದರು.
ಸುದ್ದಿ ನಿಧಾನಕ್ಕೆ ಊರೊಳಗೆ ವ್ಯಾಪಿಸಿ ಸುತ್ತಮುತ್ತಲ ನಗರಗಳಿಗೂ ಹಬ್ಬಿತು. ರಾತ್ರಿಯಿಂದ ಊಟ ಇಲ್ಲದೆ ನಿತ್ರಾಣಗೊಂಡ ಮಾಜಿ ಮಂತ್ರಿಗಳ ಅಪಹರಣಕಾರರು ಕರುಣೆಗೆ ಪಾತ್ರರಾಗಿ ಬಿಡುಗಡೆಯಾದರು. ಬಯಲು ಪ್ರದೇಶದಲ್ಲಿ ಅವರನ್ನು ಇಳಿಸಿ ವಾಹನ ಧೂಳೆಬ್ಬಿಸುತ್ತಾ ಕಣ್ಮರೆಯಾಯಿತು. ಒಬ್ಬರೇ ಊರು ಹುಡುಕುತ್ತಾ ನಡು ಬಿಸಿಲಲ್ಲಿ ಕಲ್ಲು ಮುಳ್ಳು ಕಂಟಿಯನ್ನು ಎನ್ನದೆ ತುಳಿಯುತ್ತಾ ಹೆಜ್ಜೆ ಹಾಕಿದರು. ನಡೆದ ಸುಸ್ತಾದರು, ಬೆಳೆಯಲ್ಲಿ ಬೆಂಡಾದರು, ನೀರಿಗಾಗಿ ಸುತ್ತಲೂ ಕಣ್ಣೋಡಿಸಿದರು. ಬಟಾ ಬಯಲು. ತನ್ನ ಊರಿನ ಹಿಂದೆ ಇಂಥ ಪ್ರದೇಶ ಇದೆಯೇ? ಆ ಕಲ್ಪನೆಯೇ ಅವರಿಗಿರಲಿಲ್ಲ. ಇನ್ನೊಂದು ಕಿಲೋಮೀಟರ್ ನಡೆದರೆ ಮನೆ ಸಿಕ್ಕಬಹುದು ಎಂಬ ಆಶಾಭಾವನೆಯಲ್ಲಿ ದೃಷ್ಟಿ ನೆಟ್ಟರು. ದೂರದ ಗಿಣ್ಣು ಗಮನಿಸಿ ಬಾವಿ ಇರಬಹುದು ಎಂದುಕೊಂಡರು. ಅಲ್ಲಲ್ಲಿ ಜನಗಳು ಮೇಯುತ್ತಿರುವುದನ್ನು ಕಂಡರು. ಆತುರವಾಗಿ ಹೆಜ್ಜೆ ಹಾಕಿ ಗಿಣ್ಣಿಗೆ ಬಂದರೂ ನಿರೀಕ್ಷೆ ಸುಳ್ಳಾಗಲಿಲ್ಲ. ದೊಡ್ಡ ಬಾವಿ, ತಳದಲ್ಲಿ ಸಮೃದ್ಧ ನೀರು, ಕಟ್ಟಿದ ಬಾವಿ, ಇಳಿಯಲು ಅಗಲವಾದ ಸಮವಾದ ಮೆಟ್ಟಿಲುಗಳು. ಯಾವುದೇ ಐತಿಹಾಸಿಕ ಸ್ಥಳಗಳಿಗೆ ಬಾಯಾರಿಕೆ ತೀರಿಸಿಕೊಳ್ಳಲು ಮೆಟ್ಟಲುಗಳು ಹತ್ತಿರ ಬಂದರು. ಖಾದಿ ಅಂಗಿ ಧರಿಸದಿರುವ ಖೇದ ಅವರ ಮನಸ್ಸಿನಲ್ಲಿ ಹುದುಗಿಕೊಂಡಿತ್ತು. ಅವರಿಗೆ ಖಾದಿ ಒಂದು ಆಸರೆಯಾಗಿತ್ತು. ಬಣ್ಣದ ಅಂಗಿಯಲ್ಲಿ ಕ್ಷುಲ್ಲಕ ವ್ಯಕ್ತಿಯಾಗಿ ತೋರುತ್ತಿರುವೆನೆ ಪ್ರಶ್ನಿಸಿಕೊಂಡು ಸಮಾಧಾನ ಪಟ್ಟುಕೊಂಡರು. ಪುಡಹಾರಿಗಳ ಜೊತೆಯಲ್ಲಿ ಕಾರಿನಲ್ಲಿ ಮೆರೆದ ಸಂಭ್ರಮದ ಕ್ಷಣಗಳನ್ನು ನೆನೆದು ಮಂತ್ರಿಗಳೆಂಬ ಪ್ರತಿಷ್ಠೆ ಕೋಡು ಮೂಡಿಸಿ ತಾನು ಸಾಮಾನ್ಯನೇ ಎಂಬ ಅಹಂ ಸೇರಿ ಪ್ರಶಾಂತನ ಗತಿ ಕಾಣಿಸಬೇಕು ಎಂದು ಸಡ್ಡು ಹೊಡೆದರು. ಚಪ್ಪಲಿ ಜಾರಿ ಹೋಗಿತ್ತೆಂದು ಉಂಗುಷ್ಟದಲ್ಲಿ ಬಿಗಿಗೊಳಿಸಿ ನಿಧಾನಕ್ಕೆ ಬಾವಿಯ ಆಳಕ್ಕೆ ಇಳಿಯತೊಡಗಿದರು. ಮಠ ಮಧ್ಯಾಹ್ನ ಬಿಸಿಲು ನೀರಿಗೆ ಬಿದ್ದು ಪ್ರತಿಫಲಿಸುತ್ತಿತ್ತು. ಬೆಳಕು ಕಂಡು ಖುಷಿಗೊಂಡರು. ದುಂಡನೆ ಆಕೃತಿ ಬಾವಿ. ನೀರಿನ ತಟದ ತಂಪು ಅನುಭವಕ್ಕೆ ಹರ್ಷತೃಪ್ತರಾಗಿ ಅಲ್ಲಿಯೇ ಕುಳಿತರು. ಬೆಳ್ಳಿ ರೀತಿಯ ಪುಟ್ಟ ಅಲೆಗಳು ನೀರಿನ ಮೃದು ನಿರ್ತನ ಕಂಡು ರೋಮಾಂಚಿತರಾದರು. ಕೈ ತೊಳೆದುಕೊಂಡು ಹೊಟ್ಟೆ ತುಂಬ ನೀರು ಕುಡಿಯಲು ಬಾಗಿದರು. ಕೈ ಇನ್ನೇನು ನೀರಿಗೆ ತಾಗಿಸಬೇಕು. ಮೇಲಿನಿಂದ ಧ್ವನಿಯೊಂದು ಅಪ್ಪಳಿಸಿತು. ಯಾವನಲ್ಲಿ ಅವನೋ? ನೀರಿನಲ್ಲಿ ವ್ಯಕ್ತಿಯ ಪ್ರತಿಬಿಂಬ ಕಂಡು ಬೆಚ್ಚಿದರು. ಆತಂಕ ಗಾಳಿ ಕತ್ತು ಮೇಲೆತ್ತಿದರು. ಇವರ ಮುಖ ಕಂಡ ಅವನು, ಏನಲೇ, ನಿನಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಚಪ್ಪಲಿ ಮೆಟ್ಟಿಕೊಂಡು ಗಂಗಮ್ಮನ ಹತ್ತಿರ ಹೋಗಿದ್ಯಲ್ಲ, ಬಾಬಾ ಹೊರಕ್ಕೆ ಮೇಲೆ ಬಾ. ಆ ವ್ಯಕ್ತಿ ಕಣ್ಣುತ್ತಿಸಿದ. ಮಾಜಿ ಮಂತ್ರಿಗಳು ಒಂದು ಕ್ಷಣ ಸ್ತಂಭೀಭೂತರಾದರು. ಮನದಲ್ಲಿ ಮನೆ ಮಾಡಿದ ಬೆಟ್ಟದಷ್ಟು ಅಹಂ ಅಲ್ಲಾಡಿತು. ಕಾಲಲ್ಲಿ ಚಪ್ಪಲಿ ನೋಡಿಕೊಂಡರು. ನಿಧಾನಕ್ಕೆ ಎದ್ದು ನಿಂತರು. ತಾನು ಮಂತ್ರಿ ಎನ್ನುವುದೇ ಭ್ರಮೆಯಾಯಿತು. ಎರಡು ಕೈಗಳನ್ನು ಜೋಡಿಸಿದರು. ನಿರ್ಜೀವ ವಸ್ತುಗಳಲ್ಲಿ ಪೂಜ್ಯ ಭಾವನೆ ಪಡೆಯುವುದು ಇಲ್ಲಿಯ ಸಂಸ್ಕೃತಿ. ತಾನು ಖಾದಿ ಬಟ್ಟೆ ಇಲ್ಲದ ಚಿಲ್ಲರ ಮನುಷ್ಯನಾದನಲ್ಲ. ಎಲ್ಲಿಯ ಮಂತ್ರಿ, ಎಲ್ಲಿ ಜನಪ್ರಿಯತೆ. ಖುಷಿ ಜನ್ಮದ ಅಧ್ರುವ ಭಾವ ತಳೆದಂತೆ ಅರಿವೇ ಗುರುವಾಯಿತು. ಬದುಕಿನ ತಿರುವಿಗೆ ಸಾಕ್ಷಿಯಾಗಿ ಕೆಟ್ಟು ಕೆನ್ನೆಯ ಮೇಲೆ ಹನಿಯೊಂದು ಹಸು ಬಿಂದು. ಕತೆ ಹಸು ಬಿಂದು. ಬರೆದು ಓದಿದವರು ಸತೀಶ್ ಬೀಗ. ನಮಸ್ಕಾರ.